ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲ ಗ್ರಾಮದ ಕಾರ್ಯಕರ್ತರು ಸೇರಿಸಬೇಕು. ರಾಮಣ್ಣ ಕೋಟಗಿರಿ ಅಧ್ಯಕ್ಷರು, ಚನ್ನಬಸಪ್ಪ ಜೋಗಿ ಯರಗೋಳ್ ಇವರು ವೇದಿಕೆಯನ್ನು ಅಲಂಕರಿಸಿ. ಒಟ್ಟಿನ ಅಲ್ಲಿಪುರ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ವೆಂಕೋ ನಿಮಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಅಂಪಯ್ಯ ಸದರಿ ಬೃಹತ್ ನೇತೃತ್ವದಲ್ಲಿ ತಮ್ಮ ಅಪಾರ ಬೆಂಬಲಿಗೆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಸುಚೆ ರಂಗಪ್ಪ ರಗಪ್ಪ ಇನ್ನಿತರ ಹಲವಾರು ಕಂಕೂರ ಅವರಿಗೆ ಶರಣಗೌಡ ಕಂಕೂರ ಅವರಿಗೆ ಕಂಕೂರ ಅವರು ಪಕ್ಷದ ಧ್ವಜ ಹಾಗೂ ಶಾಲಾ ಕೇಳಬೇಕಂತ ಕೇಳಿಕೊಳ್ಳುತ್ತೇವೆ. ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗಳು ನಡೀತಾವ. ನಾನು ಒಂದನ್ನ ಹೇಳ್ತೀನಿ, ಇವತ್ತು ಚಂದ ಏನಪ್ಪ ಅಂತಂದ್ರೆ ಅಲ್ಲಿಪುರದಾಗ ಅಥವಾ ಮಾಧ್ಯಮದವರು ವಿರೋಧಿಗಳು ನನ್ನ ಪಕ್ಷದ ಮುಖಂಡರು ಚಂದ ಇವತ್ತಿಂದ ಬರೆದಿಟ್ಕೊಂಡ್ಬಿಡ್ರಿ ಡೇಟ್. 2028ಕ್ಕ ನಾವು ಮೈತ್ರಿಯಾಗಿ ಹೋಗ್ತೀವಿ. ನಮಗೆ ಸೀಟ್ ಎಷ್ಟು ಬರ್ತದೆ ಗೊತ್ತಿಲ್ಲ. ಮೈತ್ರಿ ಮುಖ್ಯಮಂತ್ರಿ 28ಕ್ಕ ಕುಮಾರಣ್ಣನೇ ಇದೊಂದು ಬರೆದಿಟ್ಕೊಂಡ್ಬಿಡ್ರಿ ನೀವೆಲ್ಲರೂ. ಸರ್ ಏನೋ 20 ಸೀಟು 30 ಸೀಟು 50 ಸೀಟ್ ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಲ್ಲ. ಈ ರಾಜ್ಯದಾಗ ಮೈತ್ರಿ ಫೇಸ್ ಯಾವ್ದಾದ್ರು ಒನ್ ಅಂಡ್ ಓನ್ಲಿ ಇದ್ರೆ ಅದು ಕುಮಾರಣ್ಣ ಮಾತ್ರ. ಹಾಗಾಗಿ 28ಕ್ಕ, ಯಾಕಂದ್ರೆ ಅನೇಕ ಸಲ ದೇವೇಗೌಡರು ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, JH ಪಟೇಲ್ ಇರ್ಬೋದು, ಅನೇಕ ನಾಯಕರು ಕುಮಾರಸ್ವಾಮಿ ಅವರು ಜನತಾ ದಳ, ಜನತಾ ಪರಿವಾರ, ಜನತಾ ಸರ್ಕಾರಗಳಿದ್ದಾಗ ಗಂಗಾ ಕಲ್ಯಾಣ ಇರ್ಬೋದು, ಇವತ್ತು ಬೋರ್ವೆಲ್ ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಕೃಷಿ ಬೀಜಗಳು ಉತ್ಪನ್ನದಾಗ ಆಗ್ತಕ್ಕಂಥ 75% ಸಬ್ಸಿಡಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇಂಥವೇನಾದ ಕಾರ್ಯಕ್ರಮಗಳು ಬಂದಿದ್ರೆ ಅದು ಕೇವಲ ಜನತಾ ಪರಿವಾರ, ಜನತಾ ಸರ್ಕಾರ, JDS ಸರ್ಕಾರಗಳಿದ್ದಾಗ ಮಾತ್ರ. ಅಂತದ್ದು ಮತ್ತೆ ಪುನಃ ಏನಂದ್ರೆ ರೈತರ ಜೀವಕ ಒಳ್ಳೇದಾಗ್ತಕ್ಕಂಥದ್ದು ಏನಾದ್ರೂ ಆಗ್ಬೇಕಾಗಿತ್ತಂದ್ರೆ ಅದು ಮತ್ತೊಮ್ಮೆ ಕುಮಾರಸ್ವಾಮಿ ಅವರು 28ಕ್ಕ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಬಂದ ಮೇಲೆ ರೈತರ ಜೀವನ ಏನಂದ್ರೆ ಹಸನಾಗ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಏನಂದ್ರೆ ಹೇಳ್ತಾ